ಮಧ್ಯಪ್ರಾಚ್ಯದ ಯುದ್ಧದಿಂದ ಕಮರ್ಷಿಯಲ್ ಗ್ಯಾಸ್ಗೆ ಬಹುಶಃ ಅಭಾವ ಉಂಟಾಗುತ್ತೆ. ಆದರೆ ಇಲ್ಲಿ ಗೃಹ ಬಳಕೆ ಸಿಲಿಂಡರ್ಗೆ ಯಾವತ್ತೂ ಕೂಡ ನಿಮಗೆ ಸಮಸ್ಯೆನೇ ಆಗೋದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಂದು ಕಡೆ ಭರವಸೆ ಕೊಟ್ಟಿತ್ತು. ಆದರೆ ಯಾವ ಭರವಸೆಯೂ ಕೂಡ ಈಗ ವರ್ಕೌಟ್ ಆಗ್ತಾ ಇಲ್ಲ. ಕಮರ್ಷಿಯಲ್ ಬಳಿಕ ಈಗ LPG ಗ್ಯಾಸ್ಗೂ ಕೂಡ ಅಭಾವ ಉಂಟಾಗಿದೆ. ರಾಜ್ಯದ ಹಲವು ಕಡೆ ಅಡುಗೆ ಗ್ಯಾಸ್ ಸಿಗದೆ ಜನ ಪರದಾಡ್ತಿದ್ದಾರೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ ಗ್ರಾಹಕರು. ಸರಿಯಾಗಿ ಗ್ಯಾಸ್ ಬುಕಿಂಗ್ ತಗೊಳ್ತಾ ಇಲ್ಲ, ಸಿಲಿಂಡರ್ ಇಲ್ಲ. ಹಲವು ಕಡೆಗಳಲ್ಲಿ ಏಜೆನ್ಸಿಗಳ ಎದುರಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ ಜನ. ಇಷ್ಟು ದಿನ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಆಯಿತು, ಈಗ ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಬಳಿಕ ಈಗ LPG ಗ್ಯಾಸ್ಗೂ ಕೂಡ ಅಭಾವ ಉಂಟಾಗಿದೆ. ರಾಜ್ಯದ ಹಲವು ಕಡೆ ಅಡುಗೆ ಗ್ಯಾಸ್ ಸಿಗದೆ ಜನ ಪರದಾಡ್ತಿದ್ದಾರೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಗಂಟೆಗಟ್ಟಲೆ ಕಾಯ್ತಿದ್ದಾರೆ. ಕೆಲಸ ಕಾರ್ಯ ಎಲ್ಲ ಬಿಟ್ಟು ಗ್ಯಾಸ್ ಸಿಲಿಂಡರ್ಗೋಸ್ಕರ ಕಾಯ್ತಾ ಇದ್ದಾರೆ. ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಸರಿಯಾಗಿ ಗ್ಯಾಸ್ ಬುಕಿಂಗ್ ತಗೋತಾ ಇಲ್ಲ. 25 ದಿನ 30 ದಿನ ಕೂಡ ಆಗ್ಬೋದು, ಆದರೆ ಗ್ಯಾಸ್ ಬುಕಿಂಗೇ ತಗೊಳ್ತಾ ಇಲ್ಲ. ಕನ್ಫರ್ಮೇಷನ್ ಮೆಸೇಜ್ ಬರ್ತಾ ಇಲ್ಲ. ಈ ಸಮಸ್ಯೆ ಆಗ್ತಾ ಇರೋದ್ರಿಂದ ಈಗ ಜನ ಗ್ಯಾಸ್ ಏಜೆನ್ಸಿಗಳ ಮುಂದೆಯೇ ಹೋಗಿ ಕ್ಯೂ ನಿಲ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಅಭಾವ.